ಸಾಥ್ ಕೊಟ್ಟಿದ್ದೀರಿ. ಸೊ ಈಗ ರಕ್ಷಿತ್ ಅವರಾಗಲಿ, ರುಕ್ಮಿಣಿ ವಸಂತ್ ಅವರಾಗಲಿ, ದುನಿಯಾ ವಿಜಯ್ ಅವರಾಗಲಿ, ಯುವ ಅವರಾಗಲಿ, ನೀವಾಗಲಿ, ಸೊ ಇಷ್ಟರಲ್ಲಿ ಏನಾದ್ರು ಪ್ರೆಸ್ ಮೀಟು ಒಂದಷ್ಟು ಅಂದರೆ ಫಿಲ್ಮ್ ಚೇಂಬರ್ಗೆ ಒಂದು ಲಿಖಿತವಾಗಿ ಒಂದಷ್ಟು ದೂರನ್ನು ಕೊಡಬೇಕು ಅಂತ ಪ್ಲ್ಯಾನ್ಸ್ ನಡೀತಿದೆ ಅಂತ ಆಗುತ್ತಾ ಅದು ಅಂತ? ಇಲ್ಲ, ಖಂಡಿತವಾಗ್ಲೂ ಆ್ಯಕ್ಚುಲಿ ನನ್ನ ಪ್ರಕಾರ ಅದೊಂದು ಜಸ್ಟ್ ಒಂದು ಪೋಸ್ಟ್ ಹಾಕಿ ನಾವು ಮುಗಿಸ್ಬಾರ್ದು. ಪ್ರೆಸ್ ಮೀಟ್ ಕರೆದ್ರೆ ನಾವು ಕೂತ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದ್ರೆ ನಾವು ಫೇಸ್ ಮಾಡಿದ್ದೀವಲ್ಲ. ಚೇಂಬರ್ ಕರೆದವರು ನಾವು ಹೋಗಕ್ಕೆ ರೆಡಿ ಇದ್ದೀವಿ. ನಾವು ನಮ್ಮ ವಾದ ಮಾಡ್ತೀವಿ, ಸಾಲ್ವ್ ಆಗತ್ತೆ ಅಲ್ವಾ. ವಾರಗಳೇ ಸಾಲ್ವ್ ಆಗತ್ತೆ ಅಂದಮೇಲೆ ಇದೊಂದು ಸಣ್ಣದು. ನನ್ನ ಪ್ರಕಾರ ನಮ್ಮ ಇಂಡಸ್ಟ್ರಿಯವರು ದೊಡ್ಡವ್ರು 4 ಜನ ಯಾರೇನು ಹೇಳ್ತಾರೆ ಅದ್ರ ಬಗ್ಗೆ ಕೇಳಲೇಬೇಕು, ಕೇಳ್ತಾರೆ. ಯಾರಿಗೋಸ್ಕರ ಎದುರ್ಕೊಂಡು ಮನೇಲಿ ಕೂತ್ಕೊಳ್ಳೋ ಥರ ಅದು ಅಲ್ವಲ್ಲ. ಸೊ ಸಾಲ್ವ್ ಆಗಬೇಕು. ಯಾರೇ ನಮ್ಮ ಚೇಂಬರ್ ಅವರಾಗಿರಲಿ, ನಿರ್ಮಾಪಕರ ಸಂಘದವರಾಗಿರಲಿ, ಕಲಾವಿದರುಗಳಾಗಲಿ, ಯಾರೇ ಕರೆದ್ರೂ ನಾವು ಎನಿ ಟೈಮ್ ಹೋಗಿ ಅಲ್ಲಿ ಅದಕ್ಕೇನು ಬೇಕು ಅದನ್ನು ಮಾಡ್ತೀವಿ. ಕೊನೆಯದಾಗಿ ಪಾಪರಾಜಿಗಳಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ನಿಮ್ಮ ಕಡೆಯಿಂದ ಒಂದಷ್ಟು ಜನಗಳಿಗೆ. ಪಾಪರಾಜಿಗಳು ಈಗ ನಾನು ನೋಡ್ದಂಗೆ 1-2 ವರ್ಷದಿಂದ ಬರ್ತಾ ಇರೋದು. ಮೊದಲು ಇರಲಿಲ್ಲ. ಒಂದು ತಲೆಯಲ್ಲಿ ಇಟ್ಕೊಬೇಕು, ನಮ್ಮಿಂದನೇ ಚಿತ್ರರಂಗ ಅಲ್ಲ ಅಂತ. ಚಿತ್ರರಂಗಕ್ಕೆ 92 ವರ್ಷದ ಇತಿಹಾಸ ಇದೆ. ನಾವು ಏನು ಮಾಡ್ತಿದ್ದೀವಿ ಇಲ್ಲಿ, ನನಗೆ ಸಿಗೋ ಸಣ್ಣ ದುಡ್ಡಿಂದ ಒಂದು ಇಂಡಸ್ಟ್ರಿ ಡ್ಯಾಮೇಜ್ ಆಗ್ತಿದೆ ಅಂದಾಗ ಯೋಚನೆ ಮಾಡಬೇಕಾಗತ್ತೆ ನಾವು ಕೂಡ. ನಾನು ಎಲ್ಲರಿಗೂ ಹೇಳ್ತೀನಿ, ಅದಕ್ಕೆ ಅಂತ ಒಂದಷ್ಟು ಚಾನಲ್ಸ್ಗಳಿದೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಒಂದು ಸ್ಮಾಲ್ ಎಜುಕೇಷನ್ ಇಟ್ಕೊಳ್ಳಿ. ನೀವುಗಳು ಮಾಡಿರೋ ತಪ್ಪಿಂದನೇ ಇವತ್ತು ನಾವು ಇದನ್ನು ಮಾತಾಡ್ತಿದ್ದೀವಿ. ಆ್ಯಕ್ಚುಲಿ ಇದನ್ನೆಲ್ಲ ಮಾತಾಡೋ ವಿಷಯನೇ ಅಲ್ಲ. ನಾವು ಸಿನಿಮಾಗಳಲ್ಲಿ ಕಾಂಪೀಟ್ ಮಾಡಬೇಕು. ಇವತ್ತು ಎಲ್ಲೋ ನಾನು ನೋಡಿದೆ 1-2 ಬಾಲಿವುಡ್ ಚಾನಲ್ಸ್ಗಳಲ್ಲಿ ಸಪ್ತಮಿ ಹಾಕಿರೋದು ಅಂತ 1-2 ಬಂತು. ತಮಿಳಲ್ಲಿ ನ್ಯೂಸ್ ಬಂದೆ. ನಮ್ಮ ಇಂಡಸ್ಟ್ರಿನ ಈ ಥರ ನಾವು ರೆಪ್ರೆಸೆಂಟ್ ಮಾಡೋದು ಬೇಡ. ತುಂಬ ದೊಡ್ಡ ಕೆಲಸಗಳಲ್ಲಿ ರೆಪ್ರೆಸೆಂಟ್ ಮಾಡೋಣ. ಯಾರೋ ಒಂದು ಚಿಕ್ಕ ಹುಡುಗರು ಮಾಡೋ ತಪ್ಪಿಗೆ ಎಲ್ಲರೂ ತಲೆ ತಪ್ಪಿಸ್ಕೋ ಪರಿಸ್ಥಿತಿ ಬರುತ್ತೆ. ಆ ಥರ ಬೇಡ ಅಂತ ನನ್ನ ಪ್ರಕಾರ. ನಿಮಗೂ ದುಡ್ಡು ಆಗ್ತಿದೆಯಲ್ಲ, ನಮ್ಮ ನಾವುಗಳು ಸಿನಿಮಾ ಮಾಡೋದ್ರಿಂದ ಅಂತಾನೆ ನಿಮಗೂ ಪೇಮೆಂಟ್ ಆಗ್ತಿದೆ. ಅದನ್ನು ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳಿ. ಸ್ವಲ್ಪ ಫೈನ್ ಟ್ಯೂನ್ ಮಾಡ್ಕೊಬೇಕು ಅಷ್ಟೇ. ಮಾಡಲೇಬೇಡಿ ಅಂತ ಹೇಳ್ತಿಲ್ಲ. ಈಗ ಏನು ಮಾಡ್ತಿದ್ರೆ ಅದನ್ನು ಮಾಡಬೇಡಿ. ಒಂದು ಗೈಡೆನ್ಸಲ್ಲಿ ತುಂಬ ನೀಟಾಗಿ ಏನು ಬೇಕು ಅದನ್ನು ಮಾಡಿ. ಎಲ್ಲರಿಗೂ ವರ್ಕ್ ಆಗುತ್ತೆ, ಎಲ್ಲರೂ ಚೆನ್ನಾಗಿರುತ್ತೆ. ನಾವು ಬೆಳಿತೀವಿ, ನಮ್ಮ ಜೊತೆ ಅವರು ಬೆಳಿತಾರೆ, ಅವ್ರ ಚಾನಲ್ಗಳು ಚೆನ್ನಾಗಾಗತ್ತೆ. ನಾಳೆ ದಿನ ಅವ್ರಿಗೂ ಸ್ಯಾಟಲೈಟ್ ಓನರ್ಸ್ಗಳಾಗೋ ಥರ ಆಗಲಿ, ಚೆನ್ನಾಗಾಗಲಿ, ಒಳ್ಳೆ ರೀತಿಲಿ ಬೆಳೆಸ್ಕೊಳ್ಳಿ ಅಂತ ನನ್ನ ಪ್ರಕಾರ. ಒಂದಷ್ಟು ವಿಡಿಯೋಗಳು ಅಂತ ಹೇಳ್ತಾ ಇದ್ರೆ ನೋಡಿದ್ರೆ ಅದು ನೋಡಿದಾಗ ಸಿನಿಮಾಗೆ ಬರೋವಂಥವ್ರು ಈ ಕಡೆ ತಿರುಗಿ ನೋಡೋದಂತ ಆಗ್ತದೆ ಸಿನಿಮಾಗಳ ಕಡೆಗೆ. ಖಂಡಿತವಾಗ್ಲಿ ಅದು ಯಾವ ಥರ ಆಗಿದೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನಾವು ಸ್ಕ್ರೋಲ್ ಮಾಡ್ತಾ ಇದ್ರೆ ಯಾವ್ದಾರು ಒಂದು ಫೋಟೋ ಬಂದರೆ ನಾವು ಪಕ್ಕದಲ್ಲಿ ನೋಡ್ತೀವಿ, ನಮ್ಮನ್ನ ಯಾರು ನೋಡ್ತಿದ್ದಾರೆ, ಇವನೇನಪ್ಪ ಈ ಥರ ವಿಡಿಯೋ ನೋಡ್ತಿದ್ದಾನೆ, ಆ ಥರ ನಮ್ಮ ಮೇಲೆ ಬಂದ್ಬಿಡುತ್ತೆ ಸಡನ್ನಾಗಿ. ಸೊ ನಮಗೆ ಒಂಥರ ಮುಜುಗರ ಆಗ್ಬಿಡುತ್ತೆ, ಅದು ಆ ಥರ ಆಗ್ಬಿಡುತ್ತೆ. ಸೊ ಆಡಿಯನ್ಸ್ಗಳಿಗೂ ತುಂಬ ಅವಳೋ ಇವಳೋ ಆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದು ರೆಸ್ಪೆಕ್ಟ್ ಇರುತ್ತಲ್ಲ ಎಲ್ಲರೂ, ಒಂದು ಪ್ರತಿಯೊಬ್ಬರಿಗೂ ಆ ರೆಸ್ಪೆಕ್ಟ್ನ ಹಾಳು ಮಾಡ್ತಿರೋದು ಯಾರು? ಆ ಹುಡುಗಿ ಬಂದು ಯಾವತ್ತೂ ಆಡಿಯನ್ಸ್ ಮುಂದೆ ನಿಂತ್ಕೊಂಡು ನಾನು ಈ ಥರ ಬಟ್ಟೆ ಹಾಕೊಂಡ್ಬಂದಿನಿ ಅಂತ ಹೇಳ್ತಿಲ್ಲ. ಆ ತಲುಪಿಸ್ತಿರೋ ಪ್ಲಾಟ್ಫಾರ್ಮಿಂದನೇ ತಾನೇ ಅವ್ರ ಮರ್ಯಾದೆನೂ. ನಾನು ಆಗಲೇ ಹೇಳಿದಂಗೆ ಹೀರೋಯಿನ್ಸ್ಗಳನ್ನ, ರಮ್ಯಾ ಅವ್ರನ್ನ, ರಕ್ಷಿತಾ ಅವ್ರನ್ನೆಲ್ಲ ನಾನು ಫೋಟೋನ ಕಟ್ ಮಾಡಿ ಬುಕ್ಕಲ್ಲಿ ಅಂಟಿಸ್ಕೊಂಡಿರೋದು ನೋಡಿದ್ದೀನಿ ನಾನು. ಆ ಥರ ಇದ್ದಿದ್ದು ಸ್ಟೇಜು ಈಗ ಎಲ್ಲಿಗೆ ಬಂದ್ಬಿಡ್ತು, ಜಸ್ಟ್ ಒಂದು ಸ್ಕ್ರೋಲಿಗೆ ಬಂದ್ಬಿಡ್ತು. ಸೊ ಅದೊಂಚೂರು ಮುಜುಗರ ಆಗುತ್ತೆ. ಅದು ತಪ್ಪು ಅನ್ಸೋದೆ ನನ್ನ ಪ್ರಕಾರ. ಸೊ ಅದೆಲ್ಲ ಅವಾಯ್ಡ್ ಆಗಬೇಕು. ಕಲಾವಿದರು ಎಷ್ಟು ಹೈಡ್ ಆಗಿರ್ತಾರೋ ಅಷ್ಟು ಬೆಲೆ ಜಾಸ್ತಿ. ಜಾತ್ರೆ ಆಗಿದ್ರೆ ವರ್ಷಕ್ಕೊಂದ್ಸರಿನೇ ಅಲ್ವಾ, ಆ ಥರ ಗರ್ಭಗುಡಿಯಿಂದ ಬಂದು ಮೆರವಣಿಗೆ ಮಾಡಿ ಮತ್ತೆ ಗರ್ಭಗುಡಿಗೆ ಹೋದಾಗಲೇ ಕಲಾವಿದ್ರಿಗೆ ಬೆಲೆ ಜಾಸ್ತಿ. ನೀವೇ ಹೊರಗಡೆ ಬಂದ್ಬಿಟ್ರೆ ಅಷ್ಟು ಬೆಲೆ ಇರಲ್ಲ ಅಂತ ನನ್ನ ಪ್ರಕಾರ. ಸರ್ ನೋಡಿರಲ್ಲ, ಇದಿಷ್ಟು ರಾಜವರ್ಧನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು.